ಪ್ರತಿದಿನ ನಾವು ಇಂಗ್ಲೀಷಲ್ಲಿ ಮಾತಾಡ್ತೀವಿ. ಆ ಇಂಗ್ಲೀಷಲ್ಲಿ ಮಾತಾಡುವಾಗ ಕೆಲವೊಂದ್ಸಲಿ ಸೆಂಟೆನ್ಸನ್ನು ಫ್ರೇಮ್ ಮಾಡುವಾಗ ಆ ಒಂದು ವರ್ಡಿನ ಒಂದು ಮಿಸ್ ಆಗ್ತಾ ಇರುತ್ತೆ. ಅದಕ್ಕೆ ನಾವು ಏನು ಯೂಸ್ ಮಾಡ್ತೀವಿ, ಅದು ಏನು ಹೇಳ್ಬೋದು ಅಂತ. ಫಾರ್ ಎಕ್ಸಾಂಪಲ್, ಪ್ರೀವಿಯಸ್ ಕ್ಲಾಸಲ್ಲಿ ನಾನು ಹೇಳಿದೆ, ಬಿ ಎರಡೇ ಲೆಟರ್ ವರ್ಡ್ ಬಿ ಮತ್ತು ಇ, ಆ ಎರಡೇ ಒಂದು ಲೆಟರಿನ ಒಂದು ವರ್ಡನ್ನು ನಾವು ಯೂಸ್ ಮಾಡಿ ಎಷ್ಟೆಲ್ಲ ಸೆಂಟೆನ್ಸ್ ಫ್ರೇಮ್ ಮಾಡಿದ್ವಿ. ಬಿ ಇನ್ ಟಚ್, ಬಿ ಕನೆಕ್ಟೆಡ್, ಬಿ ಕೇರ್ಫುಲ್, ಬಿ ಅ ಗುಡ್ ಮದರ್, ಬಿ ಅ ಗುಡ್ ಡಾಟರ್, ಈ ಥರ. ಅದೇ ಥರ ಇವತ್ತಿನ ಕ್ಲಾಸಲ್ಲೂ ನಾವು ಒಂದು ವರ್ಡನ್ನು ಕಲಿಯೋಕೆ ಹೋಗ್ತಾ ಇದ್ದೀವಿ. ನೋಡೋಕ್ಕೆ ಅದು ಎಷ್ಟು ಸಿಂಪಲ್ ಈ ವರ್ಡ ಅಂತ ನಿಮಗೆ ಅನ್ಸುತ್ತೆ, ಆದರೆ ಆ ಒಂದು ಸಿಂಪಲ್ ವರ್ಡಲ್ಲೇ ನೀವು ಎಷ್ಟೋ ಸೆಂಟೆನ್ಸನ್ನು ಫ್ರೇಮ್ ಮಾಡ್ಬೋದು. ಹಾಗಾದರೆ ಬನ್ನಿ ಆ ವರ್ಡ್ ಯಾವುದು ಅಂತ ನಾವು ಇವತ್ತು ನೋಡೋಣ. ಆ ವರ್ಡನ್ನು ತಿಳಿಬೇಕು ಅಂದರೆ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ನಾವು ಇಂಗ್ಲಿಷ್ ಮಾತಾಡುವಾಗ ಹಲವಾರು ಸೆಂಟೆನ್ಸ್ ಇರುತ್ತೆ. ಆ ಸೆಂಟೆನ್ಸು ಬರೀ ಚಿಕ್ಕ ಚಿಕ್ಕ ವರ್ಡ್ ಇಂದ ಫ್ರೇಮ್ ಮಾಡೋದಾಗಿರುತ್ತೆ. ನೋಡಕ್ಕೆ ನಮಗೆ ಅದು ಅನ್ಸ್ಬೋದು, ಅಯ್ಯೋ ಇಷ್ಟೇ ನಾವು ವರ್ಡ್ ಅಂತ ನಮಗೆ ಅನ್ಸ್ಬೋದು. ಆ ಅಷ್ಟೇ ವರ್ಡ್ ಅಲ್ಲಿ ಎಷ್ಟು ಸೆಂಟೆನ್ಸ್ ಅನ್ನ ನಾವು ಫ್ರೇಮ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಲಾಸ್ಟ್ ವಿಡಿಯೋದಲ್ಲಿ ನಾವು ನೋಡಿದ್ವಿ, ಬಿ ಜಸ್ಟ್ ಎರಡೇ ಲೆಟರ್ ಬಿ ಮತ್ತೆ ಇ. ಆ ಬಿ ಅನ್ನೋ ಎರಡೇ ಎರಡು ಲೆಟರಿನ ಒಂದು ವರ್ಡ್ ಇಂದ ನಾವು ಎಷ್ಟೆಲ್ಲ ಸೆಂಟೆನ್ಸ್ ಮಾಡ್ಬೋದು ಅಂತ ನಾನು ನಿಮ್ಗೆ ಹೇಳಿದೆ. ಬಿ ಇನ್ ಟಚ್, ಬಿ ಕಾನ್ಫಿಡೆಂಟ್, ಬಿ ಅ ಗುಡ್ ಮದರ್, ಬಿ ಅ ಗುಡ್ ಡಾಟರ್, ಈ ತರ ನಾವು ಯೂಸ್ ಮಾಡ್ಬೋದು. ಅದೇ ತರ ಇವತ್ತಿನ ಕ್ಲಾಸ್ ಅಲ್ಲೂ ಕೂಡ ಒಂದೇ ಒಂದು ವರ್ಡ್ ನೋಡಕ್ ಇಷ್ಟು ಸಿಂಪಲ್ ಅಂತ ನಿಮ್ಗೆ ಅನ್ಸುತ್ತೆ, ಅದೇ ಒಂದು ವರ್ಡ್ ಇಂದ ಎಷ್ಟೋ ಸೆಂಟೆನ್ಸ್ ಅನ್ನ ನಾವು ಫ್ರೇಮ್ ಮಾಡಬಹುದು. ಆ ವರ್ಡ್ ಯಾವ್ದಂದ್ರೆ ಒನ್ಸ್. ಹಾಗಾದ್ರೆ ಬನ್ನಿ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ಈ ಒನ್ಸ್ ಅನ್ನೋ ವರ್ಡ್ ಅನ್ನ ಹೇಗೆ ನಾವು ಯೂಸ್ ಮಾಡ್ತೀವಿ, ಯಾವ ಕಂಡೀಷನ್ ಅಲ್ಲಿ ಯೂಸ್ ಮಾಡ್ತೀವಿ ಅಂತ ಇವತ್ತು ತಿಳಿಯೋಣ. ಸ್ಕಿಪ್ ಮಾಡದೆ ಕಂಪ್ಲೀಟ್ ವಿಡಿಯೋನ ನೋಡಿ. ಇನ್ ದ ಪ್ರೀವಿಯಸ್ ಕ್ಲಾಸ್ ವಿ ಹ್ಯಾವ್ ಲರ್ನ್ಡ್ ಅಬೌಟ್ ದ ಬಿ, how to use the be. In today's class, within a few seconds, a few minutes, you are going to learn how to use the word once in your sentences, daily conversation sentences. ಇಲ್ಲಿ ನೋಡಿ, ಒಂದ್ಸಲ ಅದನ್ನ ಓದು, ರೀಡ್ ಇಟ್ ಒನ್ ಟೈಮ್ ಅಂತ ತುಂಬಾ ಜನ ಹೇಳ್ತಾರೆ. ಹಾಗೂ ಹೇಳೋದು ತಪ್ಪು. ರೀಡ್ ಇಟ್ ಒನ್ ಟೈಮ್ ಅಂತ ನಾವು ಹೇಳ್ಬಾರ್ದು. ಆ ಒನ್ ಟೈಮ್ ಅನ್ನೋ ವರ್ಡ್ ಬದಲು ನಾವು ಒನ್ಸ್ ಅನ್ನೋ ಒಂದೇ ಒಂದು ವರ್ಡ್ ಅನ್ನ ಯೂಸ್ ಮಾಡಿ ನಾವು ಸೆಂಟೆನ್ಸ್ ಅನ್ನ ಮಾಡಬೇಕು. ಇಲ್ಲಿ ನೋಡಿ, ನಾನು ಬರ್ದಿದ್ದೀನಿ ರೀಡ್ ಇಟ್ ಒನ್ಸ್. ರೀಡ್ ಇಟ್ ಒನ್ಸ್, ಇದನ್ನ ಒಂದ್ಸಲಿ ಓದು. ಒನ್ಸ್ ಇನ್ ಎ ಮಂತ್ ವಿ ವಿಸಿಟ್ ಟು ನೇಟಿವ್. ತಿಂಗಳಿಗೆ ಒಂದ್ಸಲ ನಾವೇನ್ ಮಾಡ್ತೀವಿ, ನೇಟಿವ್ಗೆ ಹೋಗ್ತೀವಿ. ಒನ್ ಟೈಮ್ ಇನ್ ಎ ಮಂತ್ ಅಲ್ಲ, ಒನ್ಸ್ ಇನ್ ಎ ಮಂತ್ ವಿ ವಿಸಿಟ್ ಅವರ್ ನೇಟಿವ್. ಹೀಗೆ ನಾವು ಒನ್ಸ್ ಅನ್ನೋ ವರ್ಡ್ ಅನ್ನ ಯೂಸ್ ಮಾಡಿ ಈ ತರ ಸೆಂಟೆನ್ಸ್ ಅನ್ನ ಫ್ರೇಮ್ ಮಾಡಬಹುದು. ಅದೇ ತರ ಮತ್ತೆ ನೋಡಿ, ಐ ಟೋಲ್ಡ್ ಹಿಮ್ ಒನ್ಸ್ ಬಟ್ ಹಿ ಡಿಡ್ಂಟ್ ಲೀಸನ್. ಒಂದ್ಸಲಿ ನಾನು ಅವನಿಗೆ ಹೇಳಿದ್ದೆ ಅದನ್ನ ಮಾಡಬೇಡ ಅಂತ, ಆದ್ರೂ ಅವನು ನನಗೆ ಕೇಳಿಲ್ಲ, ಆದ್ರೂ ಅವ್ನು ನನ್ನ ಮಾತನ್ನ ಕೇಳಿಲ್ಲ. ನೀವು ಆ ತರದಲ್ಲಿ ಹೇಳ್ಬೋದು. ಒನ್ ಟೈಮ್ ಐ ಟೋಲ್ಡ್ ಹಾಗೆಲ್ಲ ಬರಲ್ಲ. ಒನ್ಸ್ ಐ ಟೋಲ್ಡ್ ಯು, ರೈಟ್, ಬಟ್ ಈವನ್ ದೋ ಯು ಡಿಡಂಟ್ ಲೀಸನ್. ಸೊ ಐ ಟೋಲ್ಡ್ ಹಿಮ್ ಒನ್ಸ್ ಬಟ್ he didn't listen to me. One more sentence. Can you explain once again? ಮತ್ತೊಂದ್ಸಲಿ ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀರಾ ಅಂತ ನೀವು ಹೇಳ್ಬೇಕು. ಒನ್ ಟೈಮ್ ಅಥವಾ ಒನ್ ಮೋರ್ ಟೈಮ್ ಅನ್ನೋ ಹೇಳೋ ಬದಲು ಒನ್ಸ್ ಅಗೇನ್ ಆಗಿ ನಾವು ಶಾರ್ಟ್ ಫಾರ್ಮ್ ಅಲ್ಲಿ ಯೂಸ್ ಮಾಡಬಹುದು. ಕ್ಯಾನ್ ಯು ಎಕ್ಸ್ಪ್ಲೇನ್ ಒನ್ಸ್ ಅಗೇನ್? ಓಕೆ. ಸ್ಪೀಕ್ ಟು ಯುವರ್ ಪೇರೆಂಟ್ಸ್ ಅಟ್ ಲೀಸ್ಟ್ ಒನ್ಸ್ ಇನ್ ಎ ವೀಕ್. ಅಟ್ಲೀಸ್ಟ್ ವಾರಕ್ಕೆ ಒಂದ್ಸಲಿನಾದ್ರೂ ನಿಮ್ಮ ಪೇರೆಂಟ್ಸ್ ಜೊತೆಗೆ ನೀವು ಮಾತಾಡಿ. ಸ್ಪೀಕ್ ಟು ಯುವರ್ ಪೇರೆಂಟ್ಸ್ ಅಟ್ ಲೀಸ್ಟ್ ಒನ್ಸ್ ಇನ್ ಎ ವೀಕ್. ಓಕೆ. ಗೋ ಅಂಡ್ ಚೆಕ್ ಒನ್ಸ್ ವೆದರ್ ದೇ ಆರ್ ರೆಡಿ ಆರ್ ನಾಟ್. ಅಲ್ಲಿ ಹೋಗಿ ಒಂದ್ಸಲಿ ನೋಡು ಅವರು ರೆಡಿ ಆಗಿದಾರೋ ಇಲ್ವೋ. ಗೋ ಅಂಡ್ ಚೆಕ್ ಒಂದ್ಸಲಿ ಅಲ್ಲಿ ಹೋಗಿ ನೋಡು ವೆದರ್ ದೇ ಆರ್ ರೀಡಿಂಗ್ ಆರ್ ನಾಟ್. ಇಂತಹ ಹಲವಾರು ಸಿಚುವೇಶನ್ ಬರುತ್ತೆ ನಮ್ಮ ಪ್ರತಿ ದಿನ ನಾವು ಈ ತರದೆಲ್ಲ ಮಾತಾಡ್ತೀವಿ. ಅಂತ ಟೈಮಲ್ಲಿ ಈ ಒಂದು ಸಿಂಗಲ್ ಶಾರ್ಟ್ ವರ್ಡ್ ನೀವು ಯೂಸ್ ಮಾಡಿ ಹಲವಾರು ಸೆಂಟೆನ್ಸ್ ಅನ್ನ ಮಾಡಬಹುದು. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ಹೌ ಟು ಯೂಸ್ ಒನ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.